ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದೀನಿ, ಸಾಲ್ವ್ ದ ಫಾಲೋಯಿಂಗ್. ಅಂದರೆ ಇದನ್ನ ಈ ಕ್ವೆಶನ್ನ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ಸ್ನ ಚೆಕ್ ಮಾಡಬೇಕು. ಅಂದ್ರೆ ಅದರ ಅರ್ಥ ಏನು, ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡೋದು. ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ, ಆಮೇಲೆ ಅದನ್ನು ಹೆಂಗೆ ಯಾವ ಥರ ಚೆಕ್ ಮಾಡಬೇಕು ನೋಡೋಣ. ಈಗ ಎಕ್ಸ್ ಇರೋದೆಲ್ಲ ಒನ್ ಸೈಡ್ ತಗೊಳ್ಳಿ. ಓಕೆ, ಇದು ಲೆಫ್ಟ್ ಸೈಡ್ ಐತೆ, ಇದು ಲೆಫ್ಟ್ ಸೈಡೇ ಇಡ್ತೀನಿ. ಈ ಪ್ಲಸ್ 3x ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ 3x ಆಗುತ್ತೆ. ಓಕೆ, ಲೆಫ್ಟ್ ಸೈಡೆಲ್ಲ ಎಕ್ಸ್ ಇರಲಿ, ನಂಬರ್ ಎಲ್ಲ ರೈಟ್ ಸೈಡಲ್ಲಿ. ಇಲ್ಲಿ 5, ಈ ಪ್ಲಸ್ 9 ಈ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 9 ಆಗುತ್ತೆ. 5x ಅಲ್ಲಿ 3x ಹೋದರೆ 2x. ಇಲ್ಲೇನು ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 9 ಅಲ್ಲಿ 5 ಹೋದರೆ 4. x ಈಕ್ವಲ್ ಟು -4. ಇದು ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. 2 1 ಜಾ 2 2 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನು, -2. ಓಕೆ, ನಮಗೆ ಆನ್ಸರ್ -2 ಬಂದಿದೆ. ಓಕೆ, ಇದು ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯಾವ ಥರ ಅಂದ್ರೇನು, ಫಸ್ಟ್ ಟೇಕ್ LHS ತಗೋಬೇಕು. ಸೊ LHS ಏನಿದೆ ಇಲ್ಲಿ, LHS ಬಂದ್ಬಿಟ್ಟು 5x + 9 ಇದೆ. ಓಕೆ, ಈಗ ಎಕ್ಸ್ ಇದ್ದಲ್ಲಿ ಏನಾಗಬೇಕು, -2 ಹಾಕಬೇಕು. -2 + 9 ಪ್ಲಸ್ ಇಂಟು ಮೈನಸ್ ಮೈನಸ್ 5 2 ಜಾ 10. 10 + 9 ಆಯಿತು. ಇಲ್ಲಿ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 10 ಅಲ್ಲಿ 9 ಹೋದರೆ 1. ಸೊ ಇದು ಬಂದು LHS, ಇದು ಈಕ್ವೇಶನ್ 1 ಅಂತೀವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಟೇಕ್ RHS ತಗೋಬೇಕು. RHS ಏನಿದೆ, RHS ಬಂದ್ಬಿಟ್ಟು 5 + 3x ಇದೆ. ಓಕೆ, 5 + 3 ಇಂಟು ಎಕ್ಸ್ ಇದ್ದಲ್ಲಿ ಏನಾಗಬೇಕು, -2 ಹಾಕಬೇಕು. 5 ಪ್ಲಸ್ ಇಂಟು ಮೈನಸ್ ಮೈನಸ್ 3 2 ಜಾ 6. ಒಂದು ಪ್ಲಸ್ ಮೈನಸ್ ಇಂದ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 6 ಅಲ್ಲಿ 5 ಹೋದರೆ 1. ಓಕೆ, ಇಲ್ಲಿ ನೋಡಿ LHS ಕೂಡ -1 ಬಂತು, RHS ಕೂಡ -1 ಬಂತು. ಫ್ರಮ್ 192 ಏನಂತ ಬರಿಬೋದು, ಫ್ರಮ್ 192 LHS ಈಸ್ ಈಕ್ವಲ್ ಟು RHS ಅಂತ ಬರಿಬೋದು. ಓಕೆನಾ. ಸೊ ಇದರ ಅರ್ಥ ಏನು, ನಾವು ಮಾಡೋ ಆನ್ಸರು ಕರೆಕ್ಟ್ ಇದೆ ಅಂತ.